ಶ್ರೀದೇವಿ ಮಹಾತ್ಮೆ 11ನೆಯ ಅಧ್ಯಾಯ. ಧೂಮ್ರಲೋಚನ ವಧೆ. ಮುಂದಲೆಯ ಹಿಡಿದೆಳೆದು ಒಯ್ಯುವೆನೆಂದು ಬಂದ ಧೂಮ್ರಲೋಚನನಂದು ಪರದೇವತೆಯ ಹೂಂಕಾರದಲ್ಲಿ ಭಸ್ಮದ. ಶುಂಭನ ದೂತನು ದೇವಿಯಿಂದ ಹೊರಟು ಬಂದು ಶುಂಭನಿಗೆ ವಂದಿಸಿ ಆಕೆಯ ಸಂದೇಶವನ್ನು ತಿಳಿಸಿದಾಗ ಶುಂಭನಿಗೆ ಅಗಾಧ ಕೋಪ ಬಂದಿತು. ಧೂಮ್ರಲೋಚನ, ಈಗಲೇ ಆ ಸ್ತ್ರೀಯನ್ನು ಹಿಡಿದೆಳೆದುತಾ ಎಂದು ಆಜ್ಞಾಪಿಸಿ ಸೈನ್ಯದೊಡನೆ ಕಳುಹಿಸಿದನು. ಧೂಮ್ರಲೋಚನನು 100 ಸೈನಿಕರೊಡನೆ ಹಿಮಾಚಲದ ಕಡೆಗೆ ಹೊರಟನು. ದೇವಿಯ ಬಳಿ ಹೋಗಿ, ನಾನು ಧೂಮ್ರಲೋಚನ, ಸೈನ್ಯ ಸಹಿತನಾಗಿ ಬಂದಿರುವೆ. ಒಳ್ಳೆಯ ಮಾತಿನಿಂದ ನನ್ನೊಡನೆ ಬಂದರೆ ಸರಿ, ಇಲ್ಲದಿದ್ದರೆ ಎಳೆದು ತರಲು ಶುಂಭರಾಜನ ಆಜ್ಞೆ ಇದೆ ಎಂದು ಧೂಮ್ರಲೋಚನನು ನುಡಿದನು. ದೇವಿಯು ಈ ಮಾತನ್ನು ಕೇಳಿ ಕ್ರೋಧದಿಂದ ಹೂಂಕರಿಸಿದಳು. ಆಕೆಯ ಹೂಂಕಾರವೇ ಧೂಮ್ರಲೋಚನನನ್ನು ಸುಟ್ಟು ಬೂದಿ ಮಾಡಿತು. ತಮ್ಮ ನಾಯಕನು ಸುಟ್ಟು ಬೂದಿಯಾದುದನ್ನು ಕಂಡು ಅವನ ಸೈನಿಕರೆಲ್ಲ ದೇವಿಯನ್ನು ಮುತ್ತಿಗೆ ಹಾಕಿದರು. ಜಗನ್ಮಾತೆಯಾದ ಪರದೇವಿಯು ಎಲ್ಲಾ ಶಸ್ತ್ರಗಳನ್ನು ಕಡಿದು ಹಾಕಿ ಖಡ್ಗದಿಂದ ತುಂಡರಿಸಿ ಧೂಮ್ರಲೋಚನನ ಸೈನ್ಯವನ್ನು ನಾಶಪಡಿಸಿದಳು. ಪರಮೇಶ್ವರಿಯ ವಾಹನವಾದ ಸಿಂಹವು ಉಳಿದ ರಾಕ್ಷಸರ ಮೇಲೆ ಹಾರಿ ಅವರನ್ನು ಸಿಗಿದು ಹಾಕಿತು. ಕೆಲವರು ದೇವಿಯಿಂದಲೂ ಉಳಿದವರು ಸಿಂಹದಿಂದಲೂ ಹತರಾದರು. ಈ ಸಂಗತಿಯನ್ನು ದೂತರು ಶುಂಭನಿಗೆ ತಲುಪಿಸಿದರು. ಶುಂಭನು ಮತ್ತಷ್ಟು ಕೋಪದಿಂದ ತನ್ನ ಆಪ್ತರು ವೀರರೂ ಆದ ಚಂಡಮುಂಡರೆಂಬ ದೈತ್ಯರನ್ನು ದೇವಿಯನ್ನು ಹಿಡಿದು ತರಲು ಹಾಗೂ ಆಕೆಯ ವಾಹನವನ್ನು ಸಂಹರಿಸಿರೆಂದು ಕಳುಹಿಸಿದನೆಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯಲ್ಲಿ ಧೂಮ್ರಲೋಚನ ವಧೆ ಎಂಬ 11ನೆಯ ಅಧ್ಯಾಯವು ಮುಗಿಯಿತು.